ಇವತ್ತು ನಾವು ಹೋಟೆಲ್ ಸ್ಟೈಲ್ ಅಲ್ಲ, ನಮ್ಮತನದ ಕರ್ನಾಟಕದ ಸ್ಪೆಷಲ್ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ಸೀಕ್ರೆಟ್, ಮಸಾಲಾ ಸೀಕ್ರೆಟ್ನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವೇ ನೋಡಬಹುದು, ಆ ಸಾಫ್ಟ್ ರೈಸು, ಸ್ಪೈಸಿ ಮಸಾಲ, ಘಮಘಮಿಸುವ ತುಪ್ಪದ ವಾಸನೆ. ಲಂಚ್ ಬಾಕ್ಸ್ ಸೀರೀಸ್ ಡೇ 6. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ನೋಡಿ ಪರ್ಫೆಕ್ಟ್ ಆಗಿ ಫಸ್ಟು ಅಳತೆನ ನೋಡ್ಕೊಳ್ಳಿ. ಒಂದು ಬೌಲ್ನ ತಗೊಳ್ಳಿ, ಅಳತೆಗೋಸ್ಕರನೇ ಬೌಲ್ನ ತಗೊಳ್ಳಿ. ನಾನು ಈ ಸೈಜ್ನ ಬೌಲ್ನ ತಗೊಂಡಿದ್ದೀನಿ. ಈ ಬೌಲಲ್ಲಿ 1 ಬೌಲ್ನಷ್ಟು ರೈಸ್ನ ತಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು 7 ಬೌಲ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಫಸ್ಟು ಈ ಅಳತೆನ ನೋಡ್ಕೋಬೇಕು. ನಾ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಈ ಲಂಚ್ ಬಾಕ್ಸ್ ಸೀರೀಸ್ನ ಮಾಡೋದಕ್ಕೆ ನಮ್ಮ ವ್ಯೂವರ್ ಆದಂತಹ ಲಿಂಗರಾಜ್ ಅವರು ಕಮೆಂಟ್ ಮಾಡಿದ್ರು. ಅವರಿಗೋಸ್ಕರನೇ ಈ ಸೀರೀಸ್ ಮಾಡ್ತಾ ಇರೋದು. ನಿಮ್ಗೆ ಯಾವ್ದಾದ್ರು ಅಡಿಗೆ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ನೋಡಿ, 1 ಬೌಲ್ನಲ್ಲಿ ಅಕ್ಕಿನ ತಗೊಂಡಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇದೇ ಬೌಲ್ನಲ್ಲಿ 1 ಬೌಲ್ ತೊಗರಿ ಬೇಳೆಯನ್ನ ತಗೊಂಡಿದ್ದೀನಿ. ನೀವು ಎಲ್ಲವನ್ನು ಒಂದೇ ಬೌಲ್ ಅಳತೆಯಲ್ಲೇ ತಗೋಬೇಕು. ನೀರು, ಅಕ್ಕಿ ಹಾಗೆ ಬೇಳೆ, ಅವಾಗಲೇ ಪರ್ಫೆಕ್ಟ್ ಆಗಿ ಅನ್ನ ಸ್ಮೂತ್ ಆಗಿ ಬರೋದು. ಇವಾಗ ತರಕಾರಿಗಳನ್ನ ಹಾಕೊಳ್ಳೋಣ. ನಿಮಗೆ ಹಿಡಿಸೋ ಅಂತಹ ಇಷ್ಟವಾದ ತರಕಾರಿಗಳನ್ನ ಹಾಕೊಳ್ಳಿ. ನಾವು ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ, 1 ಬೌಲ್ನಷ್ಟು ಬೀನ್ಸ್ನ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಮೊಳಕೆ ಕಟ್ಟಿದಂತಹ ಹಸಿರು ಬಟಾಣಿಗಳನ್ನ ತಗೊಂಡಿದ್ದೀನಿ, ಇದ್ರ ಜೊತೆಗೆ ಕ್ಯಾರೆಟು, ಇದ್ರ ಜೊತೆಗೆ 1 ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ತರಕಾರಿಗಳು ಯಾವುವು ಅವನ್ನೇ ಹಾಕೊಳ್ಳಿ. ಅದು ಬೇಕು ಇದು ಬೇಕು, ಬಿಸಿಬೇಳೆ ಬಾತ್ ಮಾಡಬೇಕಂದ್ರೆ ಇದೇ ತರಕಾರಿಗಳನ್ನೇ ಹಾಕಬೇಕು ಅಂತ ಏನೂ ಇಲ್ಲ. ನಮ್ಮಲ್ಲಿ ಇರೋವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ವೆರೈಟಿಯಾಗಿ ಅಡುಗೆ ಮಾಡೋದನ್ನ ನಮ್ಮ ಹೆಣ್ಮಕ್ಳಿಗೇನು ಹೇಳೋದೇನು ಬೇಡ. ಹೆಣ್ಮಕ್ಳು ಮಾತ್ರ ಅಲ್ಲ, ಮನ್ಸು ಮಾಡಿದ್ರೆ ಎಲ್ಲರೂ ಮಾಡ್ಕೊಳ್ಬಹುದು. 1 ಚಮಚ ಉಪ್ಪು ಹಾಗೆ ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಅಂದರೆ ತುಪ್ಪ ಅಂತಾನೆ ಹೇಳಬಹುದು. ಇವಾಗ ನಾವು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ನೀಟಾಗಿ ಮುಚ್ಚಳವನ್ನು ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳಿ. ಅಲ್ಲಿವರೆಗೂ ನಾವು ಬಿಸಿಬೇಳೆ ಬಾತ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಸಣ್ಣ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಆದರೂ ಹಾಕೊಳ್ಳಿ, ಆದಷ್ಟು ಹೆಲ್ದಿಯಾದ ಎಣ್ಣೆಯನ್ನು ಬಳಸಿ ಅಂತಾನೆ ಹೇಳ್ತೀನಿ. ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಅಳತೆನ. 3 ಚಮಚ ತೊಗರಿಬೇಳೆನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಡಲೆಬೇಳೆ ಬೇಕಾದರೂ ಹಾಕೊಳ್ಬಹುದು. 3 ಚಮಚ ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 3 ಚಮಚ ಹೆಸರು ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ಫಸ್ಟ್ ನಾವು ಅಳತೆ ಪ್ರಕಾರ ಹಾಕ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಚೆನ್ನಾಗಿ ಹುರ್ಕೊಳ್ಳಿ, ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಇದು ಸ್ವಲ್ಪ ಕೆಂಬಣ್ಣ ಬರಬೇಕು, ಹುಷಾರಾಗಿ ಮಾಡಬೇಕು. ಯಾಕಂದರೆ ತುಂಬ ಹೊತ್ತೋಗ್ಬಿಟ್ರೆ ಹತಕ್ಲು ವಾಸನೆ ಬರುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಚಮಚ ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಅದ್ರ ಜೊತೆಗೆ 8 ರಿಂದ 9 ಚಮಚ ಕೊತ್ತಂಬರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನೀವೇನಾದ್ರು ಕೊತ್ತಂಬರಿ ಕಾಳು ಇಲ್ಲ ಅಂದರೆ ಇದ್ರ ಲಾಸ್ಟಿಗೆ ಕೊತ್ತಂಬರಿ ಪುಡಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಮಸಾಲ ಮಾಡ್ಕೊಂಡ್ರಿ ಅಂದರೆ ನೀವು ಆರಾಮವಾಗಿ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಈ ಮಸಾಲಾನ 2 ರಿಂದ 3 ಚಮಚ ಮಸಾಲ ಬೇಕಾಗುತ್ತೆ ಒಂದ್ಸಲ ಮಾಡ್ಕೊಂಡ್ರೆ. 3 ರಿಂದ 4 ಪೀಸ್ ಚಕ್ಕೆಯನ್ನು ತಗೊಂಡಿದ್ದೀನಿ. ಅದರ ಜೊತೆಗೆ 7 ರಿಂದ 8 ಲವಂಗವನ್ನು ತಗೊಂಡು ಹಾಕ್ಕೊಳ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ 1 ಚಮಚ ಗಸಗಸೆಯನ್ನು ಹಾಕ್ಕೊಳ್ಬೇಕು. ನೀವು ಇವು ಎಲ್ಲವನ್ನು ಸೇರಿಸ್ಕೋಬೇಕು ಅಂದರೆ ಅದು 3/4% ನಾವು ಫ್ರೈ ಮಾಡ್ಕೊಂಡು ಆಗಿರಬೇಕು, ಆವಾಗಲೇ ಸೇರಿಸ್ಕೋಬೇಕು. ಮೊದಲೇ ಸೇರಿಸ್ಕೋಬೇಡಿ, ಇವು ಬೇಗನೆ ಹತ್ತೋಗ್ಬಿಡತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ, ಕೆಂಬಣ್ಣ ಬಂದಿದೆ. ಇವಾಗ ಇದನ್ನ ಹಾಕೋಕ್ಕೆ ಇಡೋಣ, ತಣ್ಣಗೆ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ 10 ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ಹಾಕ್ಕೊಂಡು ಇನ್ನೊಂದು 5 ಗುಂಟೂರು ಮೆಣಸಿನ್ಕಾಯಿಯು ಹಾಕ್ಕೊಳ್ಬಹುದು. ಖಾರ ಏನಾದರೂ ಜಾಸ್ತಿ ತಿಂತೀರಾ ಅಂದರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಫ್ರೈ ಆದರೆ ಸಾಕು ಇದು, ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ. ಅದಕ್ಕೋಸ್ಕರ ಒಂಚೂರು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನು ಸಹಿತ ಹಾಕೋಕ್ಕೆ ಇಡೋಣ. ಇವೆಲ್ಲವೂ ತಣ್ಣಗಾಗಬೇಕು, ಆಮೇಲೆ ನಾವು ಬಿಸಿಬೇಳೆ ಬಾತ್ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋದು. ನೋಡಿ, ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಸೇರಿಸ್ಕೊಂಡ್ರು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಪುಡಿ ಮಾಡ್ಕೋಬೇಕು. ನಾ ಇಲ್ಲಿ ಒಂದೇನಂದರೆ ಕಾಯಿ ತುರಿನ ಇವಾಗಲೇ ಸೇರಿಸ್ಕೋಬೇಡಿ, ಪುಡಿ ಮಾಡಬೇಕಾದ್ರೆ ಸೇರಿಸ್ಕೋಬೇಡಿ. ಯಾಕಂದರೆ ಕಾಯಿ ತುರಿ ಹಾಕಿದರೆ ಪುಡಿ ಸುಮಾರು ದಿವಸ ಇಡೋಕೆ ಬರೋದಿಲ್ಲ. ಅದರಿಂದ ನೋಡಿ, ನಾ ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಟ್ರೈ ಮಾಡಿ. ಒಂದು ಬೌಲ್ನಲ್ಲಿ ಕಾಯಿ ತುರಿನ ತಗೊಂಡು ಅದಕ್ಕೆ 2 ರಿಂದ 3 ಚಮಚ
ಈ ಬಿಸಿಬೇಳೆ ಬಾತ್ ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನೀವು ಮೊದಲೇ ಕಾಯಿ ಹಾಕ್ಕೊಂಡ್ರಿ ಅಂದರೆ ಪುಡಿ ಚೆನ್ನಾಗಿರಲ್ಲ, ಜಾಸ್ತಿ ದಿನ ಇಡೋಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ರೈಸ್ ಬೆಂದಿದೆ, ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೀವೇ ನೋಡಬಹುದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನಾವು ಕರೆಕ್ಟಾಗಿ ಅಳತೆ ಪ್ರಕಾರ ನೀರು ಹಾಕಿದ್ವಿ ಅಂದರೆ ಪರ್ಫೆಕ್ಟಾಗಿ ಹೀಗೆ ಸ್ಮೂತಾಗಿ ಬರುತ್ತೆ. ರೈಸ್ನು ಬೇಯಿಸ್ಕೊಂಡಾಗಿದೆ, ಮಸಾಲನೂ ರೆಡಿ ಮಾಡ್ಕೊಂಡಾಗಿದೆ. ಇವಾಗ ಬಿಸಿಬೇಳೆ ಬಾತ್ ಮಾಡೋದೊಂದೇ ಬಾಕಿ. ಇವಾಗ ನಾವು 2ರಿಂದ 3 ಚಮಚ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ತುಂಬ ಟೇಸ್ಟ್ ಆಗುತ್ತೆ. ಹಾಗೆ 1-2 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬಹುದು. ತುಪ್ಪ ಏನಾದರೂ ಇಲ್ಲ ಅಂದರೆ ಎಣ್ಣೆನೇ ಬಳಸಿ, ಏನು ಸಮಸ್ಯೆ ಆಗೋದಿಲ್ಲ. ಇವಾಗ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ, ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಫ್ರೈನ ಮಾಡ್ಕೊಳ್ಳಿ. ಬಿಸಿಬೇಳೆ ಬಾತಲ್ಲಿ ನೀವು ಇನ್ನೊಂದು ಥರ ಬೇಕಾದರೂ ಮಾಡ್ಬೋದು. ಎಕ್ಸ್ಟ್ರಾ ಪ್ಯಾನ್ನ ಇಟ್ಕೊಂಡು ಅದರಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರೋ ಅನ್ನದಕ್ಕೆ ಇವನ್ನ ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಹಾಗೆ ಹೋಗ್ಬಿಡತ್ತೆ. ಆ ರೀತಿ ಬೇಕಾದರೂ ಮಾಡ್ಕೊಳ್ಬಹುದು. ಒಂದು ಮೀಡಿಯಂ ಸೈಜ್ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಗಿದ ಮೇಲೆ ನೀವು ಬೇಯಿಸ್ಕೊಂಡಿರುವಂತಹ ಅನ್ನವನ್ನು ಸೇರಿಸ್ಕೊಳ್ಳಿ. ಚೂರು ಕರಗಲಿ, ಆಮೇಲೆ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಿದೆ. ನೋಡಿ ಇವಾಗ ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ನ ಮಾಡ್ಕೊಳ್ಳಿ ನೀಟಾಗಿ. ಇದಾದ್ಮೇಲೆ ಆಗಲೇ ಒಂದು ಮಸಾಲ ಮಾಡ್ಕೊಂಡ್ವಲ್ವ, ಕಾಯಿ ತುರಿ ಹಾಕ್ಕೊಂಡು ಪುಡಿ ಹಾಕ್ಕೊಂಡು ಆ ಮಸಾಲಾನ ಈಗ ಬಿಸಿಬೇಳೆ ಬಾತಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಬೇಕು. ನಮಗೆ ಬಿಸಿಬೇಳೆ ಬಾತ್ ಯಾವಾಗಲೂ ಸ್ವಲ್ಪ ತೆಳು ಇದ್ರೇ ತುಂಬ ಚೆನ್ನಾಗಾಗೋದು. ತುಂಬ ಗಟ್ಟಿ ಆದರೆ ತಿನ್ನಕ್ಕೆ ಚೆನ್ನಾಗಾಗಲ್ಲ. ನೋಡ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಇಷ್ಟ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಇಷ್ಟದ ಪ್ರಕಾರನೇ ನೀವು ಮಾಡ್ಕೊಳ್ಳಿ. ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ, ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ. ಇವಾಗ 1-2 ಚಮಚದಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಈ ಬಿಸಿಬೇಳೆ ಬಾತ್ ಚೆನ್ನಾಗಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಕುದಿಬೇಕು, ಚೆನ್ನಾಗಿ ಕುದಿಬೇಕು. 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಿ ಆದಷ್ಟು. ನೀವು ಬೇಕಿದ್ರೆ ಫಸ್ಟ್ ನಾವು ಬಾಣಲಿನ ಹಿಡ್ಕೊಂಡು ಒಗ್ಗರಣೆ ಕೊಟ್ವಲ್ವ, ಆವಾಗ ಸ್ವಲ್ಪ ಹಿಂಗನ್ನ ಬೇಕಾದ್ರೆ ಸೇರಿಸ್ಕೊಳ್ಳಿ. ನಮಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಸೇರಿಸಿಲ್ಲ. ನೀವು ಬೇಕಾದ್ರೆ ಸೇರಿಸ್ಕೋಬಹುದು. ಹಿಂಗೆ ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಾಗತ್ತೆ. ನಾವು ಪರ್ಫೆಕ್ಟಾಗಿ ಕರೆಕ್ಟಾದ ಅಳತೆಯಲ್ಲಿ ಮಾಡ್ಕೊಂಡ್ವಿ ಅಂದರೆ ಬಿಸಿಬೇಳೆ ಬಾತ್ ಸೂಪರಾಗಿ ಬರುತ್ತೆ. ಯಾವ ಹೋಟ್ಲಲ್ಲೂ ಈ ರೀತಿ ಮಾಡ್ಕೊಳ್ಳಲ್ಲ. ನೀವು ಮಾಡಿದ್ದು ಅಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ. ಇವಾಗ ಮೇಯ್ನಾಗಿ ನಾವು ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಬಿಸಿಬೇಳೆ ಬಾತ್ ಪೌಡ್ರನ್ನ ಇಲ್ಲಿ ಮಾಡಿರೋಂಥ ಪೌಡ್ರನ್ನ ಒಂದು 15 ದಿವಸ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಬಳಸ್ಕೊಳ್ಬಹುದು. ನೀವು ಕಾಯಿನ ಸೇರಿಸ್ಕೊಂಡಿಲ್ಲ ಅಂದರೆ ಇನ್ನೂ ಜಾಸ್ತಿ ದಿನನೇ ಬರುತ್ತೆ ಅಂತ ಹೇಳಬಹುದು. ನೋಡಿದ್ರಲ್ಲ ಹೇಗೆ ಮಾಡಿದ್ವಿ ಅಂತ. ಲಂಚ್ ಬಾಕ್ಸ್ಗೆ ಮಾಡಿಸಿದಂತಹ ರೆಸಿಪಿ ಅಂತಾನೆ ಹೇಳಬಹುದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಇದನ್ನ ಬರೀ ಲಂಚ್ ಬಾಕ್ಸ್ ಅಷ್ಟೇ ಅಲ್ಲ, ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬಹುದು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಅಡುಗೆ ಇರ್ಬೋದು ಅಂತ ಗೆಸ್ ಮಾಡಿ. ಥ್ಯಾಂಕ್ ಯು.